ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ದಾರೆ ದರ್ಶನ್ ಸರ್ ಅಭಿಮಾನಿಗಳು ಬಂದ್ಬಿಟ್ಟು, ಸರ್ ಈ ಡೆವಿಲ್ ಸಿನಿಮಾ ಏನಿದೆ ಎಷ್ಟು ಮಟ್ಟಿಗೆ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಈ ಸಿನಿಮಾ ಬಂದ್ಬಿಟ್ಟು ಟೇಕ್ ಆಫ್ ಮಾಡ್ತಾರಾ ಅಥವಾ ಈ ಸಿನಿಮಾಗೆ ಇಲ್ಲಿಗೆ ಸ್ಟಾಪ್ ಮಾಡಾಕ್ತಾರ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಡೆವಿಲ್ ಸಿನಿಮಾ ಏನಿದೆ, ಇದು ಶೂಟಿಂಗ್ ನ ಮತ್ತೆ ಶುರು ಮಾಡ್ತಾರ ಅಥವಾ ಸದ್ಯಕ್ಕೆ ಯಾವ ಮಟ್ಟಿಗೆ ಇದೆ, ಅದ್ರ ಜೊತೆಗೆ ಎಷ್ಟು ಕೋಟಿ ಇದುವರೆಗೂ ಈ ಸಿನಿಮಾಗೋಸ್ಕರ ಖರ್ಚು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊ ಹೋಗ್ತೀನಿ. ಸೊ ಯಾವುದೇ ಕಾರಣಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಹಿಂದೆಯಿಂದ ಮಾತಾಡ್ಕೊ ಬರೋಣ ಆಯ್ತಾ. ದರ್ಶನ್ ಸರ್ ಅವರು ಬಂದ್ಬಿಟ್ಟು ಪ್ರತಿ ವರ್ಷನೂ ಕನ್ನಡ ಇಂಡಸ್ಟ್ರಿಯಲ್ಲಿ 1 ಅಥವಾ 2 ಸಿನಿಮಾಗಳನ್ನ ಮಾಡ್ಕೊಂಡು ಜನರನ್ನ ಪ್ರೀತಿ ಪಡ್ಕೊಂತ ಇದ್ರು. ಸೊ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ಲಾಸ್ಟ್ ಇಯರ್ ಫಸ್ಟ್ ಮಂತ್ ಏನಿದೆ ಕ್ರಾಂತಿ ಸಿನಿಮಾ ಅನ್ನೋದು ಬಂತು. ಅದಾದ್ಮೇಲೆ ಡಿಸೆಂಬರ್ ಅಲ್ಲಿ ಬಂದ್ಬಿಟ್ಟು ಕಾಟೇರ ಸಿನಿಮಾ ಬಂದು 2 ಸಿನಿಮಾಗಳು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಜೊತೆಗೆ 2 ಸಿನಿಮಾಗಳು ಒಂದು ಒಳ್ಳೆಯ ಬ್ಲಾಕ್ ಬಸ್ಟರ್ ಹಿಟ್ ನ ಪಡ್ಕೊಂಡಿತ್ತು. ಸೊ ಈ ವರ್ಷದಲ್ಲಿ ಡೆವಿಲ್ ಸಿನಿಮಾದ ಬಂದ್ಬಿಟ್ಟು ಶೂಟಿಂಗ್ ನ ಮುಗಿಸ್ಕೊಂಡು ಅಕ್ಟೋಬರ್ ಅಲ್ಲಿ ನಾವು ಮತ್ತೆ ಥಿಯೇಟರ್ಗೆ ಬರ್ತಾ ಇದೀವಿ ಅಂತ ಅವರು ಹಂಚ್ಕೊಂಡಿದ್ರು ಮಾಹಿತಿನ ಒಂದು ಸ್ಟೇಜ್ ಮೇಲೆ ನಿಂತು ಬಂದ್ಬಿಟ್ಟು. ಸೊ ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಹ್ಯಾಂಡ್ ಫ್ರಾಕ್ಚರ್ ಆಗುತ್ತೆ. ನಿಮ್ಗೆ ಗೊತ್ತೇ ಇರುತ್ತೆ, ಹ್ಯಾಂಡ್ ಫ್ರಾಕ್ಚರ್ ಇಂದ 1 ತಿಂಗಳು ಬಂದ್ಬಿಟ್ಟು ಶೂಟಿಂಗ್ ನ ಸ್ಟಾಪ್ ಮಾಡಿದ್ರು. ಜೊತೆಗೆ ಮತ್ತೆ ಏನಾಯ್ತು ಅಂತ ನಿಮ್ಗೆ ಗೊತ್ತೇ ಇದೆ. ಅದಾದ್ಮೇಲೆ ಅಂದ್ರೆ ಈ ಹ್ಯಾಂಡ್ ಫ್ರಾಕ್ಚರ್ ಆದ್ಮೇಲೆ 1 ವಾರ ಏನೋ ಶೂಟಿಂಗ್ ನ ಮಾಡ್ತಾ ಇದ್ರು. ಸೊ ಮೈಸೂರಲ್ಲಿ ಒಂದು ದೊಡ್ಡ ಸೆಟ್ ನ ಹಾಕಿದ್ರು ಅಂತ ಮಾಹಿತಿ. ಸೊ ಅದಾದ್ಮೇಲೆ ಏನಾಯ್ತು ರೇಣುಕಾ ಸ್ವಾಮಿ ಕತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿ ಏನಪ್ಪಾ ಅಂದ್ರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು 25ರಿಂದ 30% ಶೂಟಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತೆ. ಸೊ ಇನ್ನು ಮಿಕ್ಕಿರೋ ಶೂಟಿಂಗ್ ನ ಮುಗಿಸ್ಕೊಂಡು ನಾವು ಬರ್ತೀವಿ ಅಂತ ಹೇಳಿದ್ದಂತೆ. ಆದ್ರೆ ಏನ್ ಮಾಡಕ್ಕೂ ಆಗಲ್ಲ, ಟೈಮ್ ಸರಿ ಇಲ್ದೇವನೋ ಅಥವಾ ಸೊ ಬೇಕು ಅಂತ ಮಾಡಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಏನಾಗಿದೆ ಮುಂದೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ 10ರಿಂದ 15 ಕೋಟಿ ಇದುವರೆಗೂ ಖರ್ಚು ಮಾಡಿದಾರಂತೆ ಸಿನಿಮಾಗೋಸ್ಕರ. ಸೊ ಒಂದು ದೊಡ್ಡ ಸೆಟ್ ನ ಹಾಕಿ ಮೈಸೂರಲ್ಲಿ ಒಂದು ದೊಡ್ಡ ಲಾಂಗ್ ಶೆಡ್ಯೂಲ್ ನ ಪ್ಲಾನ್ ಮಾಡಿದ್ರಂತೆ. ಸಿನಿಮಾ ಶೆಡ್ಯೂಲ್ ಬಂದ್ಬಿಟ್ಟು ಒಂದು 15ರಿಂದ 1 ತಿಂಗಳು ಮೈಸೂರಲ್ಲೇ ಶೂಟಿಂಗ್ ಮಾಡೋದಕ್ಕೋಸ್ಕರ ಅತಿ ದೊಡ್ಡ ಸೆಟ್ನೆಲ್ಲ ಹಾಕಿದ್ರಂತೆ. ಆದ್ರೆ ಇವಾಗ ಸಿಕ್ತಿರೋ ಮಾಹಿತಿ ಪ್ರಕಾರ ದರ್ಶನ್ ಸರ್ ಅವರು ಇನ್ನೂ ಒಂದು 3 ತಿಂಗಳ ಜೈಲಿಂದ ಹೊರಗೆ ಬರೋದು ಆಲ್ಮೋಸ್ಟ್ ಡೌಟ್ ಅಂತ ದೊಡ್ಡ ವ್ಯಕ್ತಿಗಳು ಮೀಡಿಯಾದವರು ಮಾತಾಡ್ತಾ ಇದ್ದಾರೆ. ಸೊ ಇದು ಇನ್ ಕೇಸ್ ಏನಾದ್ರು ಇದು 3 ತಿಂಗಳು 6 ತಿಂಗಳು ಅಂತ ಜೈಲಲ್ಲೇ ಇದ್ರೆ ಸೊ ಅವರು ಹೊರಗೆ ಬರೋದು ಇದೆಯಲ್ಲ, ಸೊ ಮತ್ತೆ ಶೂಟಿಂಗ್ ಮಾಡಿಕೊಂಡು ಮತ್ತೆ ಸಿನಿಮಾನ ಕಂಪ್ಲೀಟ್ ಮಾಡಿ ಮತ್ತೆ ರಿಲೀಸಿಂಗ್ ಡೇಟ್ ತುಂಬಾ ದೂರ ಹೋಗ್ಬಿಡುತ್ತೆ. ಅದಾದ್ಮೇಲೆ ಈ ಪ್ರೊಡಕ್ಷನ್ ಹೌಸ್ ಏನಿದೆ ಅಂದ್ರೆ ಈ ಹಣ ಹಾಕಿರೋ ವ್ಯಕ್ತಿಗಳು ಯಾರಿದ್ದಾರೆ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತೀವಲ್ಲ, ಸೊ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಆಯ್ತಾ. ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ರೆಂಟಲ್ ಅನ್ನೋದನ್ನ ತಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮೈಸೂರಲ್ಲಿ ಅತಿ ದೊಡ್ಡ ಸೆಟ್ ಅನ್ನೋದನ್ನ ಹಾಕಿದಾರೆ ಅಂತ ಹೇಳೋದಾದ್ರೆ, ಸೊ ಆ ಸೆಟ್ ಬಂದ್ಬಿಟ್ಟು ಗಾಂಧಿನಗರದಲ್ಲಿ ಮಾತಾಡ್ತಿರೋ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಆ ಸೆಟ್ ಸಾಕಷ್ಟು ದಿನಗಳು ಇರೋದು ಡೌಟೆ, ಮಳೆಗಾಲ ಬರೇ ಇದೆ. ಸೊ ಈ ಸೆಟ್ ಕೊಲ್ಯಾಪ್ಸ್ ಆದ್ರೆ ಖಂಡಿತವಾಗ್ಲೂ ಆ ಸೆಟ್ಗೆ ಹಾಕಿರೋ ಹಣ ವೇಸ್ಟ್ ಆಗುತ್ತೆ. ಜೊತೆಗೆ ಮತ್ತೆ ಅದೇ ರೀತಿ ಸೆಟ್ ಆಗ್ಬೇಕಾದ್ರೆ ಮತ್ತೆ ತುಂಬಾನೇ ಖರ್ಚಾಗುತ್ತೆ ಅಂತ ಮಾತಾಡ್ಕೊಂಡಿದ್ದಾರೆ. ಸೊ ಮಿಲ್ನಾ ಪ್ರಕಾಶ್ ಅವ್ರಿಗೆ ತುಂಬಾನೇ ಕಷ್ಟ ಆಗಿದೆ ಸದ್ಯಕ್ಕೆ. ಸೊ ಯಾರು ಬೇಕು ಅಂತ ಮಾಡಿಲ್ಲ, ಆದ್ರೆ ಟೈಮ್ ಸರಿ ಇಲ್ಲದೆ ಇರುವಾಗ ಅವ್ರಿಗೂ ಸಹ ಗೊತ್ತೇ ಇರುತ್ತೆ ಏನ್ ಮಾಡ್ಬೇಕು ಏನು ಅಂತ. ಸದ್ಯಕ್ಕೆ ಬ್ಲೈಂಡ್ಲಿ ಇರ್ಬೋದು ಅಂತ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ. ಸೊ ಇನ್ ಕೇಸ್ ಏನಾದ್ರು ನಾನು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಏನಾದ್ರು ಮಿಲ್ನಾ ಪ್ರಕಾಶ್ ಅವರು ಅನ್ಕೊಂಡು ಮತ್ತೆ ಕೈ ಹಾಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಅನ್ನೋದನ್ನ ಮುಗಿಸ್ಕೊಡ್ತಾರೆ ದರ್ಶನ್ ಸರ್ ಅವರು ಅಂತಾನೆ ಹೇಳ್ಬೋದು. ಅದಾಗಿಲ್ಲ, ಜಾಸ್ತಿ ಲೇಟ್ ಆಗುತ್ತೆ ಅಂದ್ರೆ 3 ಮಂತ್ಸ್ ಆದ್ರೆ ಮೇ ಬಿ ಶೂಟಿಂಗ್ ಶುರು ಆಗಿ ಕಂಪ್ಲೀಟ್ ಮಾಡ್ತಾರೆ. 6 ಮಂತ್ಸ್ ಆದ್ರೆ ಖಂಡಿತ ಸಿನಿಮಾ ಬಂದ್ಬಿಟ್ಟು ಇಲ್ಲಿಗೆ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಇದೆ ಅಂತ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತಿಲ್ಲ, ಇಲ್ಲಿ ಕೆಲವೊಂದು ಮೂಲಗಳ ಪ್ರಕಾರ ಅಂಡ್ ಕೆಲವೊಂದು ದೊಡ್ಡ ವ್ಯಕ್ತಿಗಳು ಹೇಳ್ತಿರೋ ಮಾಹಿತಿ ಇದು. ಈಗಾಗಲೇ 10ರಿಂದ 15 ಕೋಟಿನ ಖರ್ಚು ಮಾಡಿದ್ದಾರೆ. ಸೊ ಈ 15 ಕೋಟಿ ಏನಿದೆ ಇದು ಕಂಪ್ಲೀಟ್ ಆಗಿ ಲಾಸ್ ಆಗೋಗುತ್ತೆ ಕ್ಯಾನ್ಸಲ್ ಮಾಡಿದ್ರೆ ಅಂತ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಾಗುತ್ತೆ. ಸೊ ನಾವು ಓನ್ಲಿ ದರ್ಶನ್ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಾವು 2 ಸೈಡಿಂದ ನೋಡ್ಬೇಕಾಗುತ್ತೆ ಈ ಟೈಮಲ್ಲಿ. ಯಾಕಂದ್ರೆ ಮಿಲ್ನಾ ಪ್ರಕಾಶ್ ಅವರು ತುಂಬಾನೇ ಕಷ್ಟಪಟ್ಟು ಒಂದು ಒಳ್ಳೆಯ ಪ್ರಾಜೆಕ್ಟ್ ಸಿಕ್ತು ಅಂತ ಕೆಲಸ ಮಾಡ್ತಿದ್ರು. ಅವ್ರಿಗೂ ಸಹ ಸಾಕಷ್ಟು ನೋವಾಗಿರುತ್ತೆ, ಪ್ರತಿಯೊಬ್ಬರಿಗೂ ನೋವಾಗಿರುತ್ತೆ, ಇಲ್ಲ ಅಂತಲ್ಲ. ಸದ್ಯಕ್ಕಿರುವ ಮಾಹಿತಿ ಮಾತ್ರ ಇಷ್ಟು. ಮೇ ಬಿ ಏನಾದ್ರು 3 ಮಂತ್ಸ್ ಒಳಗಡೆ ಬಂದ್ರೆ ಟೇಕ್ ಆಫ್ ಮಾಡುವ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರು ಟೇಕ್ ಆಫ್ ಆಗಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ತುಂಬಾ ಜಾಸ್ತಿನೇ ಇದೆ ಅಂತಾನೆ ಅನ್ಕೋಬಹುದು. ಸೊ ಅಫಿಷಿಯಲಿ ಅಪ್ಡೇಟ್ ಬರೋ ತನಕ ಸ್ವಲ್ಪ ಕಾಯೋಣ ಆಯ್ತಾ. ಸೊ ನಾವು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ತುಂಬಾ
ಕಾಮ್ ಆಗಿ ಇರಿ, ಯಾವುದೇ ಕಾರಣಕ್ಕೂ ನೀವು ದುಡುಕ್ಬೇಡಿ ಯಾವುದೇ ಒಂದು ವಿಷಯದಲ್ಲಿ ಸಹ. ಸೊ ಏನೋ ನಮ್ಮ ಬಾಸು ಜೈಲಲ್ಲಿ ಇದ್ದಾರೆ ಅಂತ ನಾವು ಏನೋ ಒಂದು ಬೈಯೋದು, ಅವ್ರೇನೋ ಒಂದು ರಿಯಾಕ್ಟ್ ಮಾಡೋದು, ಮತ್ತೆ ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ ನಿಮ್ಮ ಲೈಫ್ಸ್ಗೆ. ಸೊ ಸದ್ಯಕ್ಕೆ ತುಂಬಾನೇ ಕಾಮ್ ಅಂಡ್ ಪೇಷನ್ಸ್ ಇಂದ ಇರಿ. ಅಫ್ಕೋರ್ಸ್ ಕಷ್ಟ ಆಗುತ್ತೆ ಪ್ರತಿಯೊಬ್ರಿಗೂ, ಬಟ್ ಈ ಟೈಮಲ್ಲಿ ಪೇಷನ್ಸ್ ಇಲ್ಲ ಅಂದ್ರೆ ನಿಮ್ಮ ಜೀವನಗಳು ನೀವು ಹಾಳು ಮಾಡ್ಕೊಂಡಂಗೆ ಆಗೋಗುತ್ತೆ. ಸೊ ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡಿದ್ದೀನಿ ಅಂತ ಅನ್ಕೊಂತಿದ್ದೀನಿ. ಸೊ ನೋಡೋಣ ಫ್ಯೂಚರಲ್ಲಿ ಟೇಕ್ ಆಫ್ ಮಾಡ್ತಾರ ಅಥವಾ ಇಲ್ಲಿಗೆ ಮುಗಿಸ್ಕೊಂತಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬರಬೇಕು, ಬಂದ್ರೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕಿರೋ ಮಾಹಿತಿ 3 months ಒಳಗಡೆ ರಿಲೀಸ್ ಆದ್ರೆ ಖಂಡಿತವಾಗ್ಲೂ ಮುಗಿಸ್ಕೊಡ್ತಾರೆ. 3 months ಮೇಲೆ ಹೋದ್ರೆ ಇದು ಸ್ವಲ್ಪ 50-50 ಅಂತಾನೆ ಅನ್ಕೊಂತ ಇದ್ದಾರೆ, ಇಂಡಸ್ಟ್ರಿಯಲ್ಲಿ ಮಾತಾಡ್ತಿರೋ ಮಾತುಗಳಿದು. ಸೊ ಸ್ವಲ್ಪ ಕಾಯಬೇಕಾಗುತ್ತೆ, ನಾನು ಡೈರೆಕ್ಟ್ ಹೇಳೋದಕ್ಕೂ ಆಗೋದಿಲ್ಲ ಇದೆಲ್ಲ ಮಾಹಿತಿಗಳನ್ನ. ಸೊ ಇದಾಗಿತ್ತು ವಿಡಿಯೋ. ನೀವು ಇನ್ ಕೇಸ್ ಏನಾದ್ರು ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೋ ಕಾರಣಕ್ಕೂ ಮರಿಬೇಡಿ. ಲವ್ ಯು. ನೆಕ್ಸ್ಟ್ ವಿಡಿಯೋ ಅಪ್ಪ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಡಿಯೋ ಬಗ್ಗೆ ಮಾತಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದ್ಬಿಡಿ ಅದ್ರ ಜೊತೆಗೆ ಆಯ್ತಾ. ಸೊ ಇಂಡಸ್ಟ್ರಿ ಬಗ್ಗೆ, ಅದ್ರ ಜೊತೆಗೆ ವ್ಯಕ್ತಿಗಳ ಬಗ್ಗೆ, ಅದ್ರ ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನೆಲ್ಲ ಕೆಟ್ಟದ್ದು ನಡೀತಾ ಇದೆ, ಅನ್ಯಾಯದ ಬಗ್ಗೆ ಏನೇ ಮಾತಾಡಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀಬೋದು ನೀವು. ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೇ ಮಾಡ್ತೀನಿ, ಅದೆಂಥ ದೊಡ್ಡ ಇಶ್ಯೂ ಆಗಿದ್ರು ಸಹ.